ಬುರುಡೆ ರಹಸ್ಯ ಕೆದಕಿದಷ್ಟು ಕೂಡ ಬಯಲಾಗ್ತಾ ಇದೆ. ಚಿನ್ನಯ್ಯಗೆ ಈ ಬುರುಡೆಯನ್ನ ಕೊಟ್ಟಿದ್ದು ಯಾರು? ಗ್ಯಾಂಗ್ಗೆ ಚಿನ್ನಯ್ಯನನ್ನ ಪರಿಚಯ ಮಾಡಿದ್ದು ಯಾರು? ಇದೆಲ್ಲವೂ ಕೂಡ ಒಂದೊಂದಾಗಿ ಈಗ ರಿವೀಲ್ ಆಗ್ತಾ ಇದೆ. ಬುರುಡೆ ಕೊಟ್ಟವರಿಗೆ, ಷಡ್ಯಂತ್ರ ರೂಪಿಸಿದವರಿಗೆ ಸಂಕಷ್ಟ ಎದುರಾಗಿದೆ. ಬನ್ನಿ, ಈ ಬಗ್ಗೆ ಒಂದು ರಿಪೋರ್ಟ್ ಇದೆ, ನೋಡೋಣ. ಚಿನ್ನಯ್ಯನಿಗೆ ಬುರುಡೆ ತಂದು ಕೊಟ್ಟಿದ್ದೆ ವಿಠಲಗೌಡ. ವಿಠಲಗೌಡಗೆ ಬುರುಡೆ ಪ್ಲಾನ್ ಕೊಟ್ಟಿದ್ದು ಮಟ್ಟಣ್ಣನವರು. ಬರೋಬ್ಬರಿ 12 ತಿಂಗಳ ಕಾಲ ಗ್ಯಾಂಗ್ ಬಳಿ ಇತ್ತು ಬುರುಡೆ. ಬುರುಡೆ ತಂದು ಕೋರ್ಟ್ಗೆ ಹಾಜರುಪಡಿಸಿದ್ದ ಚಿನ್ನಯ್ಯ ಇದೀಗ ಶಿವಮೊಗ್ಗ ಜೈಲು ಪಾಲಾಗಿದ್ದಾನೆ. ತನಗೆ ಬುರುಡೆ ತಂದು ಕೊಟ್ಟಿದ್ಯಾರು? ಬುರುಡೆ ಷಡ್ಯಂತ್ರ ರೂಪಿಸಿದ್ಯಾರು? ಹೀಗೆ ಎಸ್ಐಟಿ ಅಧಿಕಾರಿಗಳು ಕೇಳಿರೋ ಹಲವು ಪ್ರಶ್ನೆಗಳಿಗೂ ಚಿನ್ನಯ್ಯ ಉತ್ತರಿಸಿದ್ದಾನೆ. ಚಿನ್ನಯ್ಯ ಬಳಿ ಮಾಹಿತಿ ಸಂಗ್ರಹಿಸಿದ್ದ ಎಸ್ಐಟಿ ಬುರುಡೆ ಕೊಟ್ಟವನನ್ನು ಪತ್ತೆ ಹಚ್ಚಿದ್ದಾರೆ. ಮಟ್ಟಣ್ಣನವರ್ ಬುರುಡೆ ರಹಸ್ಯ ಬಾಯ್ಬಿಟ್ಟಿದ್ದು, ಸೌಜನ್ಯ ಮಾವ ವಿಠಲಗೌಡನೇ ಬುರುಡೆ ತಂದು ಕೊಟ್ಟಿದ್ದು ಅಂತ ಸ್ಫೋಟಕ ವಿಚಾರ ಬಾಯ್ಬಿಟ್ಟಿದ್ದಾನೆ. ಸೌಜನ್ಯ ಮಾವ ವಿಠಲಗೌಡ ಬುರುಡೆ ತಂದುಕೊಟ್ಟಿದ್ದ. ಮಾಸ್ಕ್ ಮ್ಯಾನ್ ಚಿನ್ನಯ್ಯ ತೋರಿಸಿದ್ದ 11A ಸ್ಪಾಟ್ನ ಸ್ವಲ್ಪ ದೂರದಲ್ಲಿಯೇ ತಲೆ ಬುರುಡೆ ಸಿಕ್ಕಿತ್ತು. ನೇತ್ರಾವತಿ ಸ್ನಾನಘಟ್ಟದ ಸಮೀಪದಲ್ಲಿರೋ ಬಂಗ್ಲಾಗುಡ್ಡ ಕಾಡಿನಿಂದಲೇ ಬುರುಡೆ ತಂದಿದ್ದಾಗಿ ವಿಠಲಗೌಡ ಮಾಹಿತಿ ನೀಡಿದ್ದ ಅಂತ ಮಟ್ಟಣ್ಣನವರ್ ಎಸ್ಐಟಿಗೆ ತಿಳಿಸಿದ್ದಾನೆ. ಅದ್ಯಾವಾಗ ಗಿರೀಶ್ ಮಟ್ಟಣ್ಣನವರ್ ಸೌಜನ್ಯ ಮಾವ ವಿಠಲಗೌಡ ಹೆಸರು ಬಾಯ್ಬಿಟ್ನೋ, ಎಸ್ಐಟಿ ಅಧಿಕಾರಿಗಳು ವಿಠಲಗೌಡಗೆ ನಿನ್ನೆ ತಡರಾತ್ರಿವರೆಗೂ ಗ್ರಿಲ್ ಮಾಡಿದ್ದಾರೆ. ವಿಚಾರಣೆ ವೇಳೆ ಬಾಯ್ಬಿಟ್ಟಿರೋ ವಿಠಲಗೌಡ ಮರದ ಕೆಳಗೆ ಮೇಲ್ಭಾಗದಲ್ಲಿ ಕೇವಲ ಬುರುಡೆ ಮಾತ್ರ ಸಿಕ್ಕಿದ್ದಾಗಿ ಮಾಹಿತಿ ನೀಡಿದ್ದಾನೆ. ಅಲ್ಲದೆ ಬುರುಡೆಯನ್ನ ಮಟ್ಟಣ್ಣನವರ್ಗೆ ನೀಡಿದ್ದ ಬಗ್ಗೆಯೂ ತಿಳಿಸಿದ್ದಾನೆ. ಹಾಗಾದ್ರೆ ಬುರುಡೆಯನ್ನ ತಂದಿದ್ದು ಯಾವಾಗ? ಬುರುಡೆ ಕತೆ ಕಟ್ಟೋಕೆ ಮಾಡಿದ ಷಡ್ಯಂತ್ರ ಏನು? ಗ್ಯಾಂಗ್ ಬಳಿ ಬುರುಡೆ ಎಷ್ಟು ವರ್ಷ ಇತ್ತು ಅನ್ನೋ ಎಕ್ಸ್ಕ್ಲೂಸಿವ್ ಮಾಹಿತಿಯು TV9ಗೆ ಲಭ್ಯವಾಗಿದೆ. 1 ವರ್ಷಗಳ ಕಾಲ ಗ್ಯಾಂಗ್ ಬಳಿಯೇ ಬುರುಡೆ ಇತ್ತು. ಬಂಗ್ಲೆಗುಡ್ಡ ಬಳಿಯಿಂದ ವಿಠಲಗೌಡ ಬುರುಡೆ ತಂದಿದ್ದ. ಕಳೆದ ವರ್ಷದ ಮಳೆಗಾಲದಲ್ಲಿ ವಿಠಲಗೌಡ ಬುರುಡೆ ತಂದಿದ್ದ. ಈ ವಿಚಾರ ಎಸ್ಐಟಿ ತನಿಖೆ ವೇಳೆ ಬಹಿರಂಗಗೊಂಡಿದೆ. ವಿಠಲಗೌಡನಿಗೆ ತಲೆಬುರುಡೆ ಐಡಿಯಾ ನೀಡಿದ್ದೆ ಮಟ್ಟಣ್ಣನವರ್ ಅನ್ನೋದು ಎಸ್ಐಟಿ ತನಿಖೆಯಲ್ಲಿ ರಿವೀಲ್ ಆಗಿದೆ. 1 ವರ್ಷದ ಹಿಂದೆ ವಿಠಲಗೌಡಗೆ ಕಾಡಿನಲ್ಲಿ ತಲೆಬುರುಡೆ ಹುಡುಕಿ ತರುವಂತೆ ಮಟ್ಟಣ್ಣನವರ್ ಐಡಿಯಾ ಕೊಟ್ಟಿದ್ದಂತೆ. ಅದರಂತೆ ವಿಠಲಗೌಡ ಬಂಗ್ಲಗುಡ್ಡನಿಂದ ಬುರುಡೆ ಹುಡುಕಿ ತಂದಿದ್ದ. ಹೀಗೆ ತಂದಿದ್ದ ಬುರುಡೆಯನ್ನ ಬೆಂಗಳೂರಿನ ಗೌಪ್ಯ ಸ್ಥಳದಲ್ಲಿ ವಿಠಲಗೌಡ ಮತ್ತು ಕಾರು ಚಾಲಕ ಪ್ರದೀಪ್ ಗೌಡ ಮಟ್ಟಣ್ಣನವರ್ಗೆ ನೀಡಿದ್ರಂತೆ. ವಿಠಲಗೌಡ ನೀಡಿದ್ದ ಬುರುಡೆಯನ್ನ ಮಟ್ಟಣ್ಣನವರ್ ಟಿ ಜಯಂತ್ಗೆ ನೀಡಿದ್ದ. ಗ್ಯಾಂಗ್ನ ಎಲ್ಲರೂ ಉಜಿರೆಯ ತಿಮರೋಡಿ ಮನೆಯಲ್ಲಿ ಭೇಟಿಯಾಗಿದ್ರು. ತಿಮರೋಡಿ ಮನೆಯಲ್ಲಿ ಬುರುಡೆಯನ್ನ ಚಿನ್ನಯ್ಯ ಕೈಗಿಟ್ಟಿದ್ರು. ಚಿನ್ನಯ್ಯ ಇದ್ದ ಕೋಣೆಯ ಮಂಚದಡಿ ಬುರುಡೆ ಇಟ್ಟಿದ್ರು. ಹೀಗೆಂದು ಎಸ್ಐಟಿ ವಿಚಾರಣೆ ವೇಳೆ ಸೌಜನ್ಯ ಮಾವ ವಿಠಲಗೌಡ ಬಾಯ್ಬಿಟ್ಟಿದ್ದಾನೆ. ವಿಠಲಗೌಡನಿಗೆ ಸಾಥ್ ಕೊಟ್ಟಿದ್ದ ಡ್ರೈವರ್ ಪ್ರದೀಪನನ್ನು ಎಸ್ಐಟಿ ಅಧಿಕಾರಿಗಳು ವಿಚಾರಣೆಗೊಳಪಡಿಸಿದ್ದಾರೆ. ನಿನ್ನೆ ಇಬ್ಬರನ್ನು ಬುರುಡೆ ತಂದಿದ್ದ ಸ್ಥಳಕ್ಕೆ ಕರೆದೊಯ್ದು ಮಹಜರು ನಡೆಸಿದ್ದಾರೆ. ಬುರುಡೆ ತಂದ ಜಾಗದ ಮಣ್ಣಿನ ಸ್ಯಾಂಪಲ್ ಕೂಡ ತಂದಿದ್ದು FSL ಪರೀಕ್ಷೆಗೆ ಕಳುಹಿಸಲಿದ್ದಾರೆ. ಡಿಸಿಎಂ ಡಿಕೆ ಮಾತನಾಡಿ, ಧರ್ಮಸ್ಥಳ ಕ್ಷೇತ್ರಕ್ಕೆ ನ್ಯಾಯ ಒದಗಿಸಿಕೊಡ್ತಿರೋದು ನಾವು. ಧರ್ಮಸ್ಥಳ ವಿಚಾರದಲ್ಲಿ ಬಿಜೆಪಿ 2 ಗುಂಪು ಇದೆ. ಬಿಜೆಪಿಯವರಿಂದಲೇ ಇದೆಲ್ಲ ಆಗ್ತಿರೋದು. ಬುರುಡೆ ಗಿರಾಕಿ ಯಾರಮ್ಮನು, ಅವರೆಲ್ಲ ಬಿಜೆಪಿಯವರು ಅಂತ ವಾಗ್ದಾಳಿ ನಡೆಸಿದ್ದಾರೆ. ಬೇರೆ ಏನಿಲ್ವಲ್ಲ, ಅದಕ್ಕೆ ಪ್ರಚಾರಕ್ಕೋಸ್ಕರ ಈಗ ಧರ್ಮಸ್ಥಳದ್ದು ಎಲ್ಲ ನಾವು ಅವ್ರಿಗೆ ನ್ಯಾಯ ಒದಗಿಸ್ಕೊಟ್ಟಿರೋರು ನಾವು. ಅವರು ಅದಕ್ಕಿಂತ ಮುಂಚಿತವಾಗಿ ಭಾಳ ಹೈ ಸ್ಪೀಡಲ್ಲಿ ಹೊಟ್ಬಿಟ್ಟವ್ರೆ. ಬಾಯಿ ಮುಚ್ಕೊಂಡು ಅವ್ರ ಇಂಟರ್ನಲ್ 2 ಗುಂಪದು. ಧರ್ಮಸ್ಥಳಕ್ಕೆ ಷಡ್ಯಂತ್ರ ಮಾಡ್ತಾ ಇರೋರು ಎಲ್ಲ ಬರೀ ಬಿಜೆಪಿಯವರೇ. ಈಗ ಅವನು ಯಾರೋ ಬುರುಡೆ ಗಿರಾಕಿ ಇದಾರಲ್ಲ, ಯಾರವನು ಬಿಜೆಪಿ ಅಂತಾನೆ. ಇತ್ತ ಬುರುಡೆ ಚಿನ್ನಯ್ಯ ಕೂಡ ವಿಠಲಗೌಡನಿಂದಲೇ ಕಥೆ ಆರಂಭಿಸಿದ್ದಂತೆ. ವಿಚಾರಣೆ ವೇಳೆ ಎಲ್ಲಾ ಸತ್ಯ ಬಾಯ್ಬಿಟ್ಟಿದ್ದ. 2 ವರ್ಷದ ಹಿಂದೆ ವಾಪಸ್ ಉಜಿರೆಗೆ ಬಂದಿದ್ದ ಚಿನ್ನಯ್ಯ ಗ್ರಾಮ ಪಂಚಾಯಿತಿಯಲ್ಲಿ ಕೆಲ ತಿಂಗಳು ಕೆಲಸ ಮಾಡ್ತಿದ್ದ. ಈ ವೇಳೆ ವಿಠಲಗೌಡನ ಕಣ್ಣಿಗೆ ಚಿನ್ನಯ್ಯ ಬಿದ್ದಿದ್ದ. ವಿಠಲಗೌಡನಿಗೆ ಮೊದಲೇ ಚಿನ್ನಯ್ಯ ಪರಿಚಯ ಇದ್ದ. ಕಾನೂನು ಪ್ರಕ್ರಿಯೆಗೆ ಒಳಪಟ್ಟ ಅಪರಿಚಿತ ಶವ ಚಿನ್ನಯ್ಯ ಹೂಳುತ್ತಿದ್ದ ಬಗ್ಗೆ ವಿಠಲಗೌಡ ಮೊದಲೇ ತಿಳಿದುಕೊಂಡಿದ್ದ. ವಿಠಲಗೌಡನೇ ಗ್ಯಾಂಗ್ಗೆ ಚಿನ್ನಯ್ಯನನ್ನ ಪರಿಚಯಿಸಿದ್ದನಂತೆ. ಆನಂತರ ಗ್ಯಾಂಗ್ ಜಂಟಿಯಾಗಿ ಷಡ್ಯಂತ್ರದ ಪ್ಲಾನ್ ರೂಪಿಸಿದ್ದಂತೆ. ಹೀಗೆಂದು ಎಸ್ಐಟಿ ಅಧಿಕಾರಿಗಳ ಮುಂದೆ ಚಿನ್ನಯ್ಯ ಬಾಯ್ಬಿಟ್ಟಿದ್ದಂತೆ. ಪೃಥ್ವಿ ಜೊತೆ ಅಶೋಕ್, TV9 ಧರ್ಮಸ್ಥಳ.